ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಟು ಡೊಮೆಸ್ಟಿಕ್ ಅನಿಮಲ್ ಇನ್ಫಾರ್ಮೇಶನ್ ಚಾನಲ್. ನಾನು ಇವತ್ತು ಬಂದಿದ್ದೇನೆ ಗಂಗಾಪುರದಲ್ಲಿ ಇರುವಂತಹ ಒಂದು ಎಮ್ಮೆ ಫಾರ್ಮ್ಗೆ. ಇಲ್ಲಿ ಎಮ್ಮೆಗಳನ್ನು ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ, ಯಾವ ರೀತಿ ಹಾಲು ಕೊಡ್ತಾವು, ಅವ್ರ ಮೇವು ನೀರು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅಂತಂದು ಕೇಳಿ ತಿಳ್ಕೊಂಡು ನಾನು ಬನ್ನಿ. ಅಣ್ಣ, ನಿಮ್ ಪರಿಚಯ ಮಾಡ್ಕೊಂಡು. ನನ್ನ ಹೆಸರು ಹರ್ಷ ಅಂತ ಅಣ್ಣ. ನಾನೀಗ ಸೆಕೆಂಡ್ PUC ಓದಾಕತ್ತಾನಿ. ನಮ್ ಕಾಕ ನಮ್ಮ ಅಪ್ಪ ಜೊತೆಗೆ ಹೈನುಗಾರಿಕೆ ಇದಕ್ಕೆ ಮಾಡಾಕತ್ತಾನಿ. ನಮ್ಮೂರು ಗಂಗಾಪುರ. ಯಾವ ಡಿಸ್ಟ್ರಿಕ್ಟ್ ಅದು? ನಮ್ದು ಹಾವೇರಿ ಡಿಸ್ಟಿಕ್, ರಾಣೆಬೆನ್ನೂರು ತಾಲೂಕು. ನೀವು ಫಸ್ಟ್ ಎಷ್ಟು ಎಮ್ಮೆಯಿಂದ ಹೈನುಗಾರಿಕೆ ಶುರು ಮಾಡಿ? ಫಸ್ಟ್ ಗೆ ಎರಡಿದ್ವು ಅಣ್ಣ. ಎರಡದು ಈಗ 20 ಆಗ್ಯಾವು. 20 ಅಣ್ಣ. ಇವನ್ನೆಲ್ಲ ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ? ಏನಿಲ್ಲ ನೋಡ, ಬೆಳಿಗ್ಗೆ ಇಬ್ಳಾರ ಬಂದ ಸಗಣಿ ಕಸ ಹೊಡಿತೇವಿ, ಮತ್ತೆ ಮೇವ್ ಹಾಕಿ ಹಿಂಡ್ಕೊಂತವಿ, ನೀರ್ ಕುಡಿಸ್ತೇವಿ. ಮತ್ತೆ ಸಾಯಂಕಾಲ ಮಧ್ಯಾಹ್ನ ಹಳಕ್ ಹೋಗ್ಕೊಂಡ್ ಮೇಯಕ. ಹಳಕ್ ಹೋಗಿ ಅಲ್ಲಿಂದ ಬರೋದ ಒಂದ್ 6:30 7 ಗಂಟೆ ಆಗತಿ. ಮತ್ತ ಅಲ್ಲಿಂದ ಬಂದ್ ಮತ್ತೆ ಹಿಂಡದ, ಮೇವ್ ಹಾಕದ, ಫುಡ್ ಇಡೋದು ಅದನ್ನೆಲ್ಲ ಮಾಡ್ತಾವ. ಎಷ್ಟ್ ಜನ ಮೇಂಟೆನೆನ್ಸ್ ಮಾಡ್ತೀರಣ್ಣ? ಇದ್ದಣ 3 ಮಾಡ್ತಾವ. 3 ಮಾಡ್ತೀರಿ. 20 ಎಮ್ಮೆಗಳು ಅದಾವ ಟೋಟಲ್. ಇದಕ್ಕ ಮೇವು ಏನೇನ್ ಹಾಕ್ತೀರಿ? ಅಣ್ಣ, ಇದ ರಾಗಿ ಹುಲ್ ಅಣ್ಣ. ಇದ ರಾಗಿ ಹುಲ್ಲು ದಿನ ಒಂದ್ 2 ಪೆಂಡ್ ಬೇಕು ನೋಡ. 2 ಪೆಂಡ್ 20 ಎಮ್ಮೆಗೆ ಹಾಕತಾನ? ಅಣ್ಣ, ಮತ್ತೆ ಫುಡ್ ಏನೇನ್ ಇಕ್ತೀರಿ ಇದಕ್ಕ? ಅಣ್ಣ, ಫೀಡ್ ಅಣ್ಣ, KMF ಇಂತ್ರ ಇದು ಬರ್ತದಣ್ಣ, ಫೀಡ್ ಅದ್ ನೀಡ್ತಾವ. ಹಾಲು ಏನೇನ್ ಕೊಡ್ತಾವಣ್ಣ ಇವು ಎಲ್ಲ? ಫಸ್ಟ್ ಅಣ್ಣ, ಇವು ಏನಾದ್ರು ಒಂದೊಂದ್ 4 ಲೀಟರ್ ಕೊಡ್ತಾವ ನೋಡ. 4 ಲೀಟರ್ ಕೊಡ್ತಾವ. ಅಣ್ಣ, ಯಾವ ಜಾತಿ ಎಮ್ಮೆಗಳು ಅದಾವಣ್ಣ? ಇವೆಲ್ಲ ಇವು ಜವಾರಿ ಅಣ್ಣ. ಓಸ್ ಇವು ಜವಾರಿ ಮೋಳಿ ಮಿಕ್ಸ್ ಅದಾವ. ಜವಾರಿ ಮೋಳಿ ಮಿಕ್ಸ್ ಅದಾವ. ಅಷ್ಟ ಕರುಗಳು ಅಕ್ಕವ, ಏನು ಗಬ್ಬ ಅದಾವಣ್ಣ? ಈ ಓಸು ಗಬ್ಬ ಅದಾವಣ್ಣ. ಈಗ ಒಂದ್ 2 ಹಿಂಡ್ತಾವು. ಅವ್ 2 ಹಿಂಡಾವ್ ಬಿಟ್ರಿ ಓಸು ಗಬ್ಬ ಅದಾವ ನೋಡ್. ಓಸು ಗಬ್ಬ. ಕರುಗಳ ನೀವೇನು ಮಾರಾಟ ಮಾಡ್ತೀರಿ? ಇಲ್ಲಣ್ಣ, ಅವನ್ನ ಸಾಕ್ತಾವೆ. ಸಾಕಿ ದೊಡ್ಡ ಹೋಗಂತ ಹಿಡ್ಕೊಂಡು ದೊಡ್ಡ ಹೋಗಿದ ಮೇಲೆ ಮಾರ ಕೊಡ್ತಾವ. ಇವೆಲ್ಲ ಆದ್ರು ಅಣ್ಣ ಕರುಗಳು? ಇವೆಲ್ಲ ಇದ್ರು ಅಣ್ಣ. ಇವು ಓಸ್ ಆದ್ರು ಅಣ್ಣ. ಅಣ್ಣ, ಹಾಲ್ನ ನೀವ್ ಯಾವ ರೀತಿ ಮಾರಾಟ ಮಾಡ್ತೀರಿ? ಹಾಲು ಇದುವೆಲ್ಲ ಹಾಲು KMF ನಂದಿನಿ ಇದೈತ ಡೈರಿ. ನಮ್ಮ ನಂದಿನಿ ಡೈರಿ ಹೋಗಿ ಹಾಕ್ತಾವ. ಎಷ್ಟ್ ಲೀಟರ್ ಟೋಟಲ್ ಎಷ್ಟ್ ಲೀಟರ್ ಹಾಕ್ತೀರಣ್ಣ ನೀವು ಡೈಲಿ ಒಂದ್ ದಿನಕ್ಕೆ? ಈಗಣ ಓಸು ಎಮ್ಮೆ ಕಟ್ಕೊಂಡವು. ನಾವು ಹಾಲಿಗೋಸ್ಕರ ಏನ್ ಮಾಡಿಲ್ಲ ಇದನ್ನ. ಸಗಣಿ ಹೊಲ ಜಗ್ಗ ಐತಣ್ಣ ನಮ್ದು. ಎಷ್ಟ್ ಎಕರೆ ಐತಣ್ಣ ನಿಮ್ದೆಲ್ಲ? ನಮ್ದಣ್ಣ 30 ಎಕರೆ ಹೊಲ ಐತಿ. 30 ಎಕರೆ ಹೊಲ. ಸಗಣಿಯಾಗಿ ಹಿಡ್ಕೊಂಡೋಗ್ಬೇಡ ಇವನು. ಸಗಣಿಗಾಗಿ ತಂದಿರಣ. ಅಣ್ಣ, ನೀವು ಏನು ಇಲ್ಲೇ ಕೊಡ್ತೀರಣ್ಣ? ಇಲ್ಲಿ ಬೇಕಾದವ್ರಿಗೆ ಹಾಲು? ಇಲ್ಲಿ ಯಾರಿಗೆ ಕೊಡಲ್ಲ, ಸೀದಾ ಡೈರಿಗೆ ಹಾಕ್ತಾರ. ಅಣ್ಣ, ಇವಕ್ಕ ನೀರಿನ ವ್ಯವಸ್ಥೆ ಅದನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀರಿ? ಅಣ್ಣ, ಈಗ ಬೆಳಿಗ್ಗೆ ಒಂದ್ ಟೈಮ್ ನೀರ್ ಕುಡಿಸ್ತಾವಣ್ಣ ಇಲ್ಲೇ. ಮಧ್ಯಾಹ್ನ ಹೊತ್ತ ಸೀದಾ ಹಳ್ಳ ಹೋಗೋಣ, ಅಲ್ಲೇ ನೀರು, ಅಲ್ಲೇ ಮೇವು ಎಲ್ಲ ಅಲ್ಲೇ ಇದಾಕತ್ತ. ಬಾಳ ನೀರು ಮೇವು ಏನ್ ಯೂಸ್ ಮಾಡೋಣ, ಎಲ್ಲ ಹಳ್ಳದಾಗಂತ ನೀರು ಮೇವು, ಅಡವೆ ನೀರು. ನೀವು ಮಧ್ಯಾಹ್ನ ಅಲ್ಲಿ ಮೇಯಕ್ ಬಿಟ್ಟು ಬಂದ್ರ ಒಮ್ಮರಿ ರಾತ್ರಿ ಹೊಡ್ಕೊಂಬರ್ತೀರಣ್ಣ? ಹೌದಣ್ಣ, ರಾತ್ರಿನ ಹೊಡ್ಕೊಂಬರೋದು. ಇವನ್ ಎಲ್ಲಾ ಹಿಂಡಕ್ಕೇಂದ್ರ ಮಿಷನ್ ರೀತಿ ಏನ್ರ ಮಾಡ್ಕೊಂಡ್ರೆ ನೀವೇ ಹಿಂಡತ್ತೀರಿ? ಇಲ್ಲ ಬಣ್ಣ, ಅವೇ ಮಿಷನ್ ಮಾಡಕ ಅವು 10 ಲೀಟರ್ ಹಿಂಡಲ್ಲಣ್ಣ. 3-4 ಲೀಟರ್ ಅಂತಾವಲ್ಲ, ಅದು ಮಿಷನ್ ಆದ್ರ ಸರಿಯಲ್ಲ. ಇವು ಮಿಷನ್ ಗೆ ನಿಲ್ಲದಲ್ಲ ಬಣ್ಣ, ಅವ ಸೌಂಡ್ ಗೆ ಅದಕ್ಕೆ ಹರಿಯಾಡಕತ್ತಿ ಬಿಡ್ತಾವ. ಅದಕ್ಕ ನೀವೇ ಹಿಂಡತ್ತೀರ? ನಾವೇ ಹಿಂಡ್ತಾವ. ಎಷ್ಟ್ ಜನ ಹಿಂಡತ್ತೀರಣ್ಣ ಇವು? ಅಷ್ಟು 20 ಇಬ್ಳಾರ ಹಿಂಡ್ತಾವ ನೋಡ. ಇಬ್ಳಾರ ತಪ್ಪಿರ 3 ಹಿಂಡ್ತಾವ. ಇವಕ್ಕ ಹುಷಾರ್ ಇಲ್ದಾಗೆಲ್ಲ ನೀವ ಟಾನಿಕ್ ಗಿನಿಕ್ ತಂದ್ ನೀವ ಮಾಡ್ತೀರಾ, ಏನ ಯಾರ ಡಾಕ್ಟರ್? ಇಲ್ಲಣ್ಣ, ಡಾಕ್ಟರ್ ಬರ್ತಾರ. ನಿಮ್ಗಾಗಿ ಡಾಕ್ಟರ್ ಬಂದ ಇವನ್ನೆಲ್ಲ ಎಲ್ಲ ಇದನ್ ಮಾಡಿ ಏನಾಗೈತೆಲ್ಲ ಚೆಕ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರ. ಅಣ್ಣ, ಇವನ್ನ ಕಟ್ಟಿಸಕ್ ಏನ್ರ ಕೋಣ ಅಲ್ಲಿ ಹೋಗ್ತೀರ? ಕೋಣ ಐತೆ ನಮ್ಮ ಊರದೊಂದು. ಊರಿಗೆ ಒಂದ್ ಕೋಣ ಬಿಟ್ಟಾರಣ್ಣ. ಅದು ಕೋಣ ಈಗ ಇಷ್ಟದಂಗ ಇಲ್ಲ, ಈಗ ಹೊರಗೆ ಹೋಯ್ತ. ಅದು ರೌದಿ ಐತಣ್ಣ ಹೊರಗ. ಮತ್ತೇನ? ರೌದಿ ಗೋಂಜಾಳ ಐತಣ್ಣ. ಗೋಂಜಾಳದ ಮೆಕ್ಕೆಜೋಳದ ರೌದಿ ಐತಣ್ಣ. ಅದನ್ನೇ ಹಾಕ್ತೀರ? ಅದನ್ನ 2 ಹಾಕ್ತಾರ. ಅಣ್ಣ, ಇದು ಫಾರ್ಮಿಗೆಲ್ಲ ಎಷ್ಟು ಖರ್ಚು ಮಾಡಿರಣ್ಣ ನೀವು? ಇದನ್ನ ಒಂದ್ 5 ವರ್ಷದ ಹಿಂದ ಕಟ್ಸಿದ್ವಣ್ಣ. ಅವಾಗ ಒಂದು 4 ಲಕ್ಷ ರೂಪಾಯಿ ಮಾಡ್ತಾನ. 4 ಲಕ್ಷ ರೂಪಾಯಿ ಕೊಟ್ಟು ಇದು ಫಾರ್ಮ್ ಎಲ್ಲ ಖರ್ಚು ಮಾಡಿ. ಈ ಗೊಬ್ಬರ ಎಲ್ಲ ಐತಲ್ಲ, ಈ ಎಮ್ಗಳದ್ದು ಗೊಬ್ಬರ ಎಲ್ಲ ಏನ್ ಮಾಡ್ತೀರಿ? ಇದನ್ನ ಹೊಲಕ್ಕ ಯೂಸ್ ಮಾಡ್ತಾವಣ್ಣ. ಹೊಲ ನಾವ್ ಹಿಂಗ ನೀವು ಸಾವಯವ ಕೃಷಿ ಅಂತ ಮಾಡ್ತೀರ? ಅಣ್ಣ, ಸಾವಯವ ಕೃಷಿ ಮಾಡ್ತಾವ. ಎಲ್ಲಾ ಹೊಲಕ್ ಹಾಕ್ತೀರಿ? ಎಲ್ಲಾ ಹೊಲಕ್ ಹಾಕ್ತಾವಣ್ಣ. ಒಂದ್ ಹನಿನೂ ಮಾರಲ್ಲ ಅಣ್ಣ.
ನಿಮ್ದು ಇವಕ್ಕೆಲ್ಲ ಮೇಂಟೆನೆನ್ಸ್ ಎಲ್ಲ ನೀವ ಮಾಡ್ತೀರಿ ಯಾರ ಆಳ್ ಬರ್ಲಣ ಏನಿಲ್ಲಣ ಎಲ್ಲಾ ನಾವ ಮಾಡ್ತೀವಿ. ಇವ್ ನಾವ್ ಮೇಯಕು ಎಲ್ಲ ಹಿಡ್ಕೊಂಡು ಹೋಗೋದು ಎಲ್ಲ ನಮ್ದು ಅಣ್ಣ. ಈ ಗೊಬ್ಬರ ಎಲ್ಲ ಎಷ್ಟ್ ಎಕರೆ ಹೊಲಕ್ ಹಾಕ್ತಿರಣ್ಣ? ಅಣ್ಣ ಈಗ ವರ್ಷ ಒಂದೊಂದು 4-5 ಎಕರೆ ಹೊಲಕ್ ಹಾಕ್ತಾವಣ್ಣ. ವರ್ಷ 4-5 ಎಕರೆ ಹೊಲಕ್ ಹಾಕ್ತಿರ. ಅದು ಇಳುವರಿ ಎಲ್ಲ ಚೆನ್ನಾಗ್ ಕೊಡ್ತೈತಣ್ಣ? ಇವತ್ತು ಸಾವಯವ ಗೊಬ್ಬರ ಹಾಕ್ತಿರಲ್ಲ ಅದಕ್ಕ? ಇಲ್ಲಣ್ಣ, ಸಾವಯವ ಗೊಬ್ಬರಕ್ಕಿಂತ ಫುಲ್ ಇದು ಬರುತ್ತಣ್ಣ, ಇದು ಬೆಳೆ ಚೆನ್ನಾಗ್ ಬರ್ತಾವಣ್ಣ. ಚೆನ್ನಾಗ್ ಬರುತ್ತಣ್ಣ. ಅಣ್ಣ ಇವಕ್ಕ ಆಕಳುಗಳಿಗೆ ಕೆಚ್ಚಲು ಬಾವು ಆತರ ಬರ್ತಾವಲ್ಲ, ಇವಕ್ಕೇನ್ರ ಆತರ ಏನು ಬರಲ್ಲಣ್ಣ. ಇಲ್ಲಣ್ಣ, ಇವು ಬಾಳ ಇವು ಇರ್ತಾವಣ್ಣ, ರಫ್ ಇರ್ತಾವಲ್ಲ ಎಮ್ಮೆ, ಆತರ ಏನು ಬರಲ್ಲ. ಅಣ್ಣ ನೀವ್ ಇದನ್ನ ಹೈನುಗಾರಿಕೆನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ ಅಣ್ಣ ಅಲ್ಲ ಒಂದ್ 8-10 ವರ್ಷ ಆತಣ್ಣ ಮಾಡಕತ್ತಿ. ಅಣ್ಣ ನೀವೇನು ಫ್ಯಾಮಿಲಿ ಕೂಡಿದಿರಾ? ಹೋಸ್ರ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ ಅಣ್ಣ. ಜಾಯಿಂಟ್ ಫ್ಯಾಮಿಲಿ. ಅವ್ರ ನಿಮ್ ಕಕ್ಕ ಅವರೆಲ್ಲ ನಮ್ಮ ಅಪ್ಪಾಜಿ ನಾವ್ ಎಲ್ಲಾರು ಮಾಡ್ತಾವ. ಅಣ್ಣ ಇವು ಎಲ್ಲಾ ಜವಾರಿ ಅದಾವ ಏನ ಎಲ್ಲಾ ಈ ಮುರಾ ಎಮ್ಮಿ ಆತರ ಅಂತವಲ್ಲ? ಜವಾರಿ, ಮೋಳಿ ಎಲ್ಲಾ ಮಿಕ್ಸ್ ಅದಾವಣ್ಣ. ಇವು ಗ್ರಾಸ್ ಫೀಡ್ ಅಣ್ಣ. ಒಟ್ಟು ಗ್ರಾಸ್ ಫೀಡ್ ಅಣ್ಣ. ಕೋಣ ಗಿಣ ಹುಟ್ಟಿದ್ರ ಅವನ್ನೆಲ್ಲ ಮಾರ್ತಿರಣ್ಣ? ದೊಡ್ಡ ಗೊಮ್ಮಟ ಹಿಡ್ಕಂತಾವಣ್ಣ. ದೊಡ್ಡ ಗೊಮ್ಮಟ ಎಲ್ಲ ಆದ್ಮೇಲೆ ನಮ್ಮ ಕಡೆ ಮಾಡ್ತಾವ. ಈಗ ಟೋಟಲ್ ಆಗಿ 20 ಎಮ್ಮೆಗಳು ಅದಾವಣ್ಣ ನಿಮ್? 20 ಎಮ್ಮೆ ಅದಾವಣ್ಣ. ವರ್ಷ ಒಂದ್ 4-5 ಎಮ್ಮೆ ಮಾರ್ತಾವಣ್ಣ. ಅವನ್ ಏನ್ ರೇಟಿಗೆ ಕೊಡ್ತೀರಣ್ಣ ನೀವು? ಅಣ್ಣ ಒಂದ್ ಚಲೋ ಇದ್ದ ಎಮ್ಮಿ 60,000 ಹೋಗತಿ. ಸ್ವಲ್ಪ ಎಡ ಇದ್ದ ಎಮ್ಮಿ ಒಂದ್ 40,000 ಹೋಗತಿ. ಹಂಗಣ್ಣ ಸುಮ್ಮಗ ಬಂದಂಗ್ ಕೊಡ್ಕಾತ ಹೋಗೋಣ. ಯಾರಿಗಾದ್ರೂ ಬೇಕಂದ್ರೆ ನೀವು ಕೊಡ್ತೀರಣ್ಣ ಎಮ್ಮೆಗಳನ್ನ? ಕೊಡ್ತಾವಣ್ಣ. ನಮ್ ಸಂಬಂಧಿಕರಿಗೆ ಬೇಕಾದ್ರ ಮಾರಕ್ ಬಂದ್ರ. ಬೇರೆಯವ್ರಿಗೆ ಎಮ್ಮೆಗಳು ಬೇಕಂದ್ರೆ ಮಾರಕ್ ಕೊಡ್ತೀರಲ್ಲ? ನಿಮ್ ನಂಬರ್ ಒಂದ್ ಹೇಳ್ತೀರಿ? ನಂಬರ್ ಅಣ್ಣ 63 60 18 8284. ಯಾವ ತಳಿ ಬೇಕಾದ್ರೂ ಸಿಗ್ತಾವಣ್ಣ ನಿಮ್ಮ ಹತ್ರ? ಬೇಕಾದ್ರೆ ಕೊಡ್ತೀರಿ? ಸಿಗ್ತಾವ ಅಣ್ಣ. ಕರ್ಗುನು ಮೇಯಕ್ ಹಿಡ್ಕೊಂಡ್ ಹೋಗ್ತೀರೇನ? ಮಯಕ್ ಇವನು ಕರ್ಗಳು ಮೇಯಕ್ ಹಿಡ್ಕೊಂಡ್ ಹೋಗ್ತಾವ. ಇವ ಹಾಲು ಕುಡಿಯೋದ್ ಬಿಡತ್ಲಿಗೆ ಮೇಯಕ್ ಹಿಡ್ಕೊಂಡ್ ಹೋಗ್ತಾವ. ಅಣ್ಣ ಹೈನುಗಾರಿಕೆ ಮಾಡೋರು ಒಂದ್ ಅರ್ಧ ಎಕರೆ 1 ಎಕರೆ ಎಲ್ಲಾ ಮೇವ್ ಹಾಕೊಂಡಿರ್ತಾರಲ್ಲ, ನೀವೇನ್ರ ಮೇವು ಗೀವ? ಇಲ್ಲಣ್ಣ, ಮೇವ್ ಬೇಕಲ್ಲ. ಡೈಲಿ ಹಸೆ ಮೇವ ತಿಂತಾವಣ್ಣ. ಇವು ಅಡವಿ ಹೋಗ್ತಾವಲ್ಲ, ಡೈಲಿ ಹಸೆ ಮೇವ ತಿಂತಾವ. ಅಣ್ಣ ಇದ್ರ ಜೊತೆಗೆ ಮತ್ತೇನ್ರ ಬೇರೆ ಮಾಡ್ಕೊಂಡಿರ ಏನ? ಇಲ್ಲ, ಕೋಳಿ ಫಾರ್ಮ್ ಮಾಡಿದ್ವಿ. ಕೋಳಿ ಫಾರ್ಮ್ ಮಾಡಿದ್ರಿ? ಈಗೇನ್ ಕೋಳಿ ಹಾಕಿರ? ಇಲ್ಲಣ್ಣ, ಈಗ ಮಾರಾಟ ಮಾಡೇವಿ ಕೋಳಿನ. ಈ ಕೋಳಿ ಫಾರ್ಮ್ ಏನಿಲ್ಲ, ಎಲ್ಲ ಹೊಲನ ಮಾಡ್ತೀರಿ ಒಟ್ಟು ಹೊಲ. ಅಣ್ಣ ಇದ್ರ ಜೊತೆಗೆ ಆಕಳ ಗೀಕಳ ಏನ್ರ ಕಟ್ಟಿರಿ? ಇಲ್ಲಣ್ಣ, ಅದು ಒಂದ್ ಆಕಳ ನಮ್ಮ ಅತ್ತೆ ಅಣ್ಣ. ಅದು ನಂಗ ಮನ್ಯಾಗ ಅವ್ರು ಕಟ್ಟ್ಯಾವಣ. ಅದು ಹಿಂಡತಣ್ಣ? ಅದು ಅದ ಒಂದೊಂದ್ ಲೀಟರ್ ಮನಿಗಣ ನಮ್ಮ ಮತ್ತೆ ಚಾಕ ಹಾಲಕ್ಕ. ಡೈರಿಗೆ ಹಾಕ್ತಿರಲ್ಲ ಹಾಲ್ನ, ಇದ್ರಿಂದ ಏನಂದ್ರ ಮಂತ್ಲಿ ಇನ್ಕಮ್ ಏನ್ರ ಆಯ್ತಾ ನಿಮ್ಗೆ? ಮಂತ್ಲಿ ಇನ್ಕಮ್ ಏನಿಲ್ಲ ಅಣ್ಣ. 5 ರೂಪಾಯಿ ಬೋನಸ್ ಅಂತ ಕೊಡ್ತಾರಣ್ಣ. ಅಣ್ಣ ಟೋಟಲ್ ಡೈರಿಗೆ ಹಾಕ್ತಿರಲ್ಲ, ತಿಂಗಳ ಎಷ್ಟನ್ನ ಅಮೌಂಟ್ ಬರೋದು ನಿಮ್ಗೆ? 25,000-30,000 ಬರ್ತಣ್ಣ ತಿಂಗಳಿಗೆ. 20 ಎಮ್ಮಿಂದಾನ ಅಷ್ಟೇ ಬರ್ತೈತಣ್ಣ? ಏನಣ್ಣ, ಅಷ್ಟ ಬರ್ತದೆ. ಯಾಕಂದ್ರೆ ಇವಾಗ 4-5 ಲೀಟರ್ ಇಂತಾವಲ್ಲಣ್ಣ, ಅದಕ್ಕೆ ನಾವು ಮನಿಗೆ ಹಿಡ್ಕಂತಾವಣ್ಣ. ಮನಿಗೆ ಹಿಡ್ಕೊಂಡು ಉಳಿದ ಹಾಲು ಅಷ್ಟ ಹಾಕದ. ಅಣ್ಣ ನೀವು ಅವ್ರಿಗೆ ಏನಾಗ್ಬೇಕಣ್ಣ? ಅವರು ನಮ್ಮ ಅಣ್ಣನ ಮಗ. ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅಪ್ಪರು ಇಬ್ಬರು ಎಲ್ಲ ಕೂಡಿ ಇದೀವಿ. ಅವರು ನಮ್ ದೊಡ್ಡಪ್ಪನ ಮಕ್ಳು ಇಬ್ಬರು, ನಮ್ಮ ಅಪ್ಪಗ್ ನಾವಿಬ್ಬರು, ನಾವೆಲ್ಲ ಜಾಯಿಂಟ್ ಇದೀವಿ. ಅವ್ರು ನಮ್ ದೊಡ್ಡಪ್ಪನ ಮೊಮ್ಮಕ್ಳು, ಅವ್ರು ಎಲ್ಲಾ ಕೂಡಿದೇವಲ್ಲ, ಹಂಗಾಗಿ ಎಲ್ಲ ಒಟ್ಟಾಗಿ ಮಾಡ್ಕೊಂಡ್ ಹೋಗ್ತಾ ಇದೀವಿ. ಇದ್ರಾಗ ಎಷ್ಟು 20 ಎಮ್ಮೆಗಳು ಸಾಕಿರಣ್ಣ? 20 ಎಮ್ಮೆಗಳು ಸಾಕೇವಿ. ವಯಸ್ಸಾದಂಗ 4-5 ಸೂಲ ನಾವು ಕೊಟ್ಟು ಬಿಡ್ತೇವಿ. ಮಾರಾಕ್ ಕೊಡ್ತೀರ? ಮಾರಾಕ್ ಕೊಟ್ಬಿಡ್ತೇವೆ ನಾವು. ಅವನ್ನ ವಯಸ್ಸಾದ ಹುಡ್ಕ ನಾವೆಲ್ಲ 3-4 ಕಿಲೋಮೀಟರ್ ಅಷ್ಟೇ ನಾವು ಹುಡ್ಕೊಂಡು. ನಾವು ಕರುಗಳು ಕೊಟ್ರ ನಮ್ಗೆ ಲಾಭ ಆಗೋದಲ್ಲ, ಹಂಗಾಗಿ ಅವನ್ ಕರುಗಳು ಬೆಳೆಸ್ಕೊಂಡು 3-4 ಸೂಲ್ ಆಗಿದ್ಮೇಲೆ ಮಾರಾಕ್ ಕೊಡ್ತೀವಿ. ಅಣ್ಣ ಇವು ಎಷ್ಟೆಷ್ಟು ಲೀಟರ್ ಇಂತವಣ ಒಂದೊಂದು ಎಮ್ಮೆಗಳು? ಇವು ಎಮ್ಮೆ ತಳಿ ಮೇಲೆ ಜವಾರಿ ಕಡಿಮೆ ಇರ್ತೈತಿ. ಜರ್ಸಿ ಇದು ಮುರ್ರಾ ಮಿಕ್ಸರ್ ಅದ, ಒಟ್ಟು ಜಾಸ್ತಿ ಇರ್ತೈತಿ. ಟೋಟಲ್ ಆಗಿ ನಿಮಗೆ ಅಷ್ಟು ಹೇಳಿದ್ರೆ ಏನ್ ಎಷ್ಟು ಹಾಲು ಬರ್ಬೋದಣ್ಣ ಒಂದ್ ದಿನಕ್ಕೆ? 40 ಲೀಟರ್ 40 ಲೀಟರ್ ಮಟ್ಟ ಬರ್ತದೆ ಒಂದ್ ದಿನಕ್ಕ. 80 ಲೀಟರ್ ಬರ್ತದೆ? 80 ಲೀಟರ್ ಬರ್ತದೆ. ಅಣ್ಣ ನೀವೇನ್ ಡೈರಿಗೆ ಹಾಕ್ತೀರಾ ಹಾಲು? ನಾವು ಡೈರಿ ಹಾಕ್ತೇವೆ. ಮನೆಗೆ ಇಟ್ಕೊಂಡು ಸ್ವಲ್ಪ ಒಂದ್ 8-10 ಲೀಟರ್ ಮನೆಗೆ ಇಟ್ಕೊಂತೇವೆ. ಉಳಿದ ನಾವು ಡೈರಿ ಹಾಕ್ತೇವೆ.
ಉಳಿದಿದ್ದೆಲ್ಲ ಡೈರಿಗೆ. ಮಂತ್ಲಿ ನಿಮ್ಗೆ ಎಷ್ಟು ಬರ್ಬೋದಣ್ಣ ಡೈರಿಗೆ ಹಾಕಿದ ಅಮೌಂಟ್ ಎಲ್ಲ? ಡೈರಿ ಹಾಕಿದ್ದು 30,000-40,000 ಬರ್ತದೆ. ಮಂತ್ಲಿ 30,000-40,000. ನಮ್ದು ಹಾಲಿನ ಪ್ರಪೋಸ್ ಅಲ್ಲ, ನಾವು ಸಗಣಿಗೋಸ್ಕರ ಒಂದು 500 ರೂಪಾಯಿ ಮಾಡ್ಕೊಂಡ್ ಹೊಲಕ್ ಹಾಕ ಸಗಣಿಗೋಸ್ಕರ ಮಾಡ್ಕೊಂಡ್ ಸಗಣಿಗೋಸ್ಕರ ಮಾಡ್ಕೊಂಡ್. ಮೊದ್ಲಿಗೆ ಜವಾರಿ ಇದ್ವು, ಈಗ ಕ್ವಾಣ ಊರಾಗ ದೇವ್ರಿಗೆ ಕ್ವಾಣ ಕಟ್ತಾರ. ನಾವು ಓನಾಗಿ ಸ್ವಂತಕ್ಕೆ ಕ್ವಾಣ ಕಟ್ಟೋದಲ್ಲ ಫಾರ್ಮ್ ಒಳಗ. ಊರೊಳಗ ದೇವ್ರಿಗೆ ಅಂತ ಬಿಟ್ರ ಕ್ವಾಣನ ಇದು ಮಾಡ್ತೇವಲ್ಲ, ಅದು ಮುರ್ರ ಐತಿ ಕ್ವಾಣ. ನಮ್ಮ ದನ ಜವಾರಿ ಇದ್ವು, ಕ್ರಾಸ್ ಬಿಡಿಂಗ್ ಆಗಿ ಮುರ್ರ ಕ್ರಾಸ್ ಬಿಡ್ ಆಗಿತ್ತು. ಅಣ್ಣ ಇವನ್ನೆಲ್ಲ ಸಾಕಾಣಿಕೆ ಎಲ್ಲ 3-4 ಜನ ನೀವೇ ಮಾಡ್ತೀರಿ? ಒಟ್ಟು ಆಳೇನ್ ಹಚ್ಚಲ್ಲ? ಆಳೇನ್ ಹಚ್ಚೋದಲ್ಲ. ನಾವು ಮನ್ಯಾಗ ಮೇವು ಬಾಳ ಹಾಕೋದಲ್ಲ, ನೀರು ಕುಡ್ಸಲ್ಲ, ಎಲ್ಲಾ ಹೊರಗಡೆಗೆ ನಮ್ದು. ನಾವು ಮುಂಜಾನೆ 11 ಗಂಟೆ ಬಿಟ್ಟನಪ್ಪ, ರಾತ್ರಿ 7 ಗಂಟೆ ಮನೆ ತಂದು ಕಟ್ತೀವಿ. ಅಣ್ಣ ಹಿಂಡದೆಲ್ಲ ನೀವೇ ಹಿಂಡತ್ತೀರಿ? ಹಿಂಡದೆಲ್ಲ ನಾವ್ ಹಿಂಡ್ತೀವಿ, ಮಿಷಿನರಿ ಯೂಸ್ ಮಾಡಲ್ಲ. ಅಣ್ಣ ನೀವೇನ ಸಾವಯವ ಬೇಸಾಯ ಮಾಡ್ತೀರಾ ಅಣ್ಣ? ಸಾವಯವ ವಿತ್ ರಸಗೊಬ್ಬರ 2 ಮಾಡ್ತೀವಿ. ಅಣ್ಣ ಇದ್ರ ಬದ್ಲಿ ನೀವು ಆಕಳನ ಕಟ್ಬೋದತ್ತಲ್ಲ, ಅದು ಹಾಲೆಲ್ಲ ಹೆಚ್ಚಿಗೆ ಕೊಡ್ತೈತಿ. ಆಕಳ ಕಟ್ಬೇಕಂದ್ರ ಈ ನಮ್ಮ ವಾತಾವರಣಕ್ಕ ಅದು ದೊಡ್ಡ ಕಟ್ಗೆನದಲ್ಲ, ಕೆಚ್ಚಲ್ ಬಾವು ಅಂತ ಬರ್ತೈತಿ. ಅದಕ್ಕ ಅದನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಐತಿ. ಅಣ್ಣ ಇವಕ್ಕೆಲ್ಲ ಕೆಚ್ಚಲ ಬಾವು ಆತರ ಏನೋ ಬರಲ್ಲ? ಇದಕ್ಕೆ ಕೆಚ್ಚಲ್ ಬಾವು ಬಹಳ ಬರ್ತಲ್ಲ, 90% ಕಡಿಮೆ, 10% ಅಷ್ಟ ಬಂದ್ರ ಇದಕ್ಕೆಲ್ಲ ಏನೇನ್ ಮಾಡ್ಬೇಕು? ಬಂದ್ರೆ ಮೆಡಿಸಿನ್ ಏನಾರ ಬಂದಿದ್ವಾ? ಬಂದಿಲ್ಲ, ನಮ್ಮ ಅವು ಬಂದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇವರು 2 ಎಮ್ಮಿಂದ 20 ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿದ್ದಾರೆ. ಇವರು ನಮ್ಮ ವೀಕ್ಷಕರ ಪರವಾಗಿ ಮಾಹಿತಿಯನ್ನು ಹೇಳಿದ್ದಕ್ಕೆ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ.